ಕಲಬುರಗಿ ನಗರ ಪೊಲೀಸ್ ವತಿಯಿಂದ ನಿರಂತರವಾಗಿ ನಾವೇನು ರೌಡಿ ಶೀಟ್ಸ್ ಇದ್ದಾರೆ ಅವ್ರ ಮೇಲೆ ನಾವು ಸರ್ಪ್ರೈಸ್ ಸರ್ಚ್ಗಳನ್ನು ಮಾಡಿದ್ದೀವಿ ಮತ್ತು ಇತ್ತೀಚೆಗೆ ಕಳೆದ ಕೆಲವು 3-4 ತಿಂಗಳುಗಳಿಂದ ಠಾಣಾ ಮಟ್ಟದಲ್ಲಿ ನಾವು ರೌಡಿ ಪರೇಡ್ಗಳು ಮತ್ತು ರೌಡಿ ಶೀಟ್ಸ್ಗಳ ಮೇಲೆ ಪರಿಶೀಲನೆ ಮಾಡೋದನ್ನು ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಿನ ಜಾವ ಕಲಬುರಗಿ ನಗರದಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಟಿ ಇನ್ಸ್ಪೆಕ್ಷನ್ಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಸರ್ಪ್ರೈಸ್ ಆಗಿ ಮ್ಯಾಕ್ಸಿಮಮ್ ರೌಡಿ ಶೀಟ್ಸ್ ಅದರಲ್ಲಿ ಪ್ರತಿ ಸ್ಟೇಷನಲ್ಲಿರುವಂಥ ಆ್ಯಕ್ಟಿವ್ ರೌಡಿ ಶೀಟ್ಸ್ ಇರುವಂಥದ್ದು, ಟಾಪ್ 10 ರೌಡಿ ಶೀಟ್ಸ್ ಇರುವಂಥದ್ದು, ಅದರ ಜೊತೆಗೆ ಇತ್ತೀಚೆಗೆ ಕೆಲವು ರೌಡಿ ಶೀಟ್ಸ್ಗಳು ಆ್ಯಕ್ಟಿವ್ ಆಗಿದ್ದಾರಂಥ ಕೆಲವು ಮಾಹಿತಿ ಆಧಾರಗಳ ಮೇಲೆ ಅಂಥವರ ಒಂದು ಐಡೆಂಟಿಫೈ ಮಾಡಿ ಮ್ಯಾಕ್ಸಿಮಮ್ ರೌಡಿ ಶೀಟ್ಸ್ಗಳ ಮನೆಗಳನ್ನು ಸರ್ಚ್ ಮಾಡಲಿಕ್ಕೆ ನಿರ್ದೇಶನವನ್ನು ಮಾಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ನಗರದ ಬೆಳಗಿನ ಜಾವ 3-4 ಗಂಟೆಯಿಂದ ಸರ್ಪ್ರೈಸ್ ಸರ್ಚ್ ಸ್ಟಾರ್ಟ್ ಆಗಿರುವಂಥದ್ದು. ಒಟ್ಟು 327 ರೌಡಿ ಶೀಟ್ಸ್ಗಳ ಮನೆಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ ನಾರ್ತ್ ಸಬ್ ಡಿವಿಷನಲ್ಲಿ 127 ಮತ್ತು ಸೌತ್ ಸಬ್ ಡಿವಿಷನಲ್ಲಿ 103 ರೌಡಿ ಶೀಟ್ಸ್ಗಳು ಮತ್ತು ಸಬರ್ಬನ್ ಇಂಡಿಯನ್ನಲ್ಲಿ 97 ರೌಡಿ ಶೀಟ್ಸ್ಗಳ ಮನೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಮತ್ತು ಎಲ್ಲ ರೌಡಿ ಶೀಟ್ಸ್ಗಳ ಮನೆ ಪರಿಶೀಲನೆ ಮಾಡಿ ಇಲ್ಲಿ ನಮ್ಮ CR ಪರೇಡ್ಗಳಿಗೆ ಕಳಿಸಿ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈಗ ಯಾರು ರೂಢಿಗತ ಅಪರಾಧಿಗಳಿದ್ದಾರೆ ಮತ್ತು ಇತ್ತೀಚೆಗೆ ಕೆಲವರು ಬಾಲ ಬೀಸ್ತಾ ಇದ್ದಾರೆ ಅವ್ರ ಮೇಲೆ ಗ್ರೇಡೆಡ್ ಏನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕನ್ನೋದು ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಅದರಲ್ಲಿ ಯಾರಿಗೆ ಗಡೀಪಾರು ಮಾಡಬೇಕು, ಯಾರು ಗುಂಡಾಕ್ಟಿಗೆ ಬಿಟ್ಟಿದ್ದಾರೆ ಮತ್ತು ಯಾರು ಈ ಬಾಂಡ್ಗಳನ್ನು ವೈಲೇಟ್ ಮಾಡಿದರೆ ಆ ಬಾಂಡ್ಗಳನ್ನು ಫೋರ್ಫಿಟ್ ಮಾಡುವಂಥದ್ದು, ಇತ್ತೀಚೆಗೆ ಕೆಲವರು ತಲೆ ಮರೆಸ್ಕೊಂಡು ಹೋಗಿದ್ದಾರೆ ಅವರ ರೌಡಿ ಶೀಟ್ಸ್ಗಳ ಪತ್ತೆ ಮಾಡೋದ್ರ ಬಗ್ಗೆ ಕೂಡ ನಿರ್ದೇಶನವನ್ನು ನೀಡಲಾಗಿದೆ. ಇನ್ನೊಂದು ಏನಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಒಂದು ಜನರಿಗೆ ಭಯ ಬರುವ ರೀತಿಯಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ರೀಲ್ಗಳನ್ನು ಕೂಡ ಕೆಲವು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಬಿಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ನಮ್ಮ ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡಿ ಕೂಡ ನಿರ್ದೇಶನವನ್ನು ನೀಡಿದ್ದೀವಿ. ಯಾರೂ ಕೂಡ ಈ ಸಾರ್ವಜನಿಕರಿಗೆ ಭಯ ಬರುವ ರೀತಿಯಲ್ಲಿ ಏನೇ ಅಪರಾಧಗಳಲ್ಲಿ ಭಾಗಿಯಾಗಿದ್ದರೆ ಅವರ ಮೇಲೆ ನಾವು ಕಠಿಣವಾದ ಕ್ರಮ ಕೈಗೊಳ್ಳಲಿಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಈಗ ತಾವು ನೋಡಿದರೆ ಕಳೆದ 2 ವರ್ಷದಲ್ಲಿ ನಿಯರ್ಲಿ 1.5 to 2 ಇಯರ್ಸಲ್ಲಿ 31 ರೌಡಿ ಶೀಟ್ಸ್ಗಳನ್ನು ಈಗಾಗಲೇ ಗಡೀಪಾರು ಮಾಡಲಾಗಿದೆ. 4 ರೌಡಿ ಶೀಟ್ಸ್ಗಳನ್ನು ಗುಂಡಾ ಆ್ಯಕ್ಟಲ್ಲಿ ಬಂಧನ ಮಾಡಲಾಗಿದೆ. ಈಗಾಗಲೇ ಕೆಲವು ರೌಡಿ ಶೀಟ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಮುಂದಿನ ಒಂದು 3 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಈ ಒಂದು ಏನು ಕಠಿಣ ಗ್ರೇಡೆಡ್ ಪೊಲೀಸ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಇದೆ ಅದನ್ನು ಕೂಡ ತಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಇದಲ್ಲದೆ ಈಗ ಕೋಕಾದಡಿಯಲ್ಲಿಯೂ ಕೂಡ ಯಾರು ರೂಢಿಗತ ಅಪರಾಧಿಗಳಿದ್ದಾರೆ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಈಗ ಕಳೆದ 1-2 ತಿಂಗಳಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ ಒಂದು ಏನು ರೂಢಿಗತ ರಾಬ್ರಿ ಗ್ಯಾಂಗ್ ಇದೆ ಅವರ ಮೇಲೆ ಕೋಕಾದಡಿಯಲ್ಲೂ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾರೆ. ಇದೇನು ಸರ್ಪ್ರೈಸ್ ಸರ್ಚ್ ಇದೆ ಮತ್ತು ರೌಡಿ ಪರೇಡ್ಗಳಿದ್ದಾವೆ ಮತ್ತು ಇವ್ರ ಮೇಲೆ ನಿಗಾ ಇಡುವುದು ಅದು ಇನ್ನಷ್ಟು ಬಲಿಷ್ಠ ಆಗಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ರು. ಅದರ ಬಗ್ಗೆಯೂ ಕೂಡ DCP ಲಾ ಆ್ಯಂಡ್ ಆರ್ಡರ್ ಅವರು ಮಾನಿಟರ್ ಮಾಡಲಿಕ್ಕೆ ಅವರಿಗೆ ಕೂಡ ನಿರ್ದೇಶನ ನೀಡಿದ್ದಾರೆ. ಇವತ್ತು ಸರ್ಚ್ ಮಾಡಿದ 327 ಮನೆಗಳಲ್ಲಿ 4 ಮನೆಗಳಲ್ಲಿ ನಮಗೆ ಏನು ಕೆಲವು ವೆಪನ್ಸ್ಗಳು ಸಿಕ್ಕಿದೆ. ನೈಫ್ ಇರ್ಬೋದು, ಮಚ್ ಇರ್ಬೋದು ಮತ್ತು ಒಂದು ತಲವಾರ್ ಟೈಪ್ ಇದೆ, ಸ್ಮಾಲ್ ತಲವಾರ್ ಟೈಪ್ ಇದೆ, ಕೊಡ್ಲಿ ಸಿಕ್ಕಿದೆ. ಈಗ ಅವುಗಳನ್ನು ನಾವು ಪರಿಶೀಲನೆ ಮಾಡಿ ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದಾರೆ ಅವರ ಮೇಲೇನೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ